ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈಗಲೂ ಕೂಡ ಯಾವುದೋ ಒಂದು ರಸ್ತೆಗೆ ಕಾಲಿಟ್ರೆ ಯಾವ ರಸ್ತೆಗಳು ಕೂಡ ಸರಿಯಾಗಿಲ್ಲ ಅನ್ನುವಂಥ ಗಂಭೀರ ಆರೋಪವನ್ನ ಆ ಗ್ರಾಮಸ್ಥರು ಮಾಡ್ತಿದ್ದಾರೆ. ನೋಡಿ, ಸ್ವಾತಂತ್ರ್ಯ ಸಿಕ್ಕು ಇಷ್ಟು ವರ್ಷಗಳಾದರೂ ಕೂಡ ಇನ್ನೂ ಸರಿಯಾಗಿ ಮೂಲಭೂತ ಸೌಕರ್ಯಗಳಿಲ್ಲ, ಅಟ್ಲೀಸ್ಟ್ ಸೇಫ್ ಆಗಿ ಓಡಾಡೋದಕ್ಕೆ ರಸ್ತೆ ಸರಿಯಾಗಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಿದ್ದಾರೆ. ಹಾಗಾದ್ರೆ ಅವ್ಯವಸ್ಥೆ ತಾಂಡವವಾಡ್ತಾ ಇರುವಂಥ ರಸ್ತೆ ಯಾವುದು, ಆ ಗ್ರಾಮ ಯಾವುದು, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪ್ರವಾಸಿಗರ ನೆಚ್ಚಿನ ತಾಣ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಗೆ ದೂರದ ಊರಿನಿಂದ ಪ್ರವಾಸಿಗರು ಬಂದು ಇಲ್ಲಿನ ಪ್ರಕೃತಿ ಸೌಂದರ್ಯದ ಸವಿದು ಹೋಗ್ತಾರೆ. ಆದ್ರೆ ಇಲ್ಲಿನ ಗ್ರಾಮಗಳು ಸ್ವತಂತ್ರ ಬಂದು ಅರ್ಧ ಶತಮಾನವೇ ಕಳೆದರೂ ಮೂಲ ಸೌಲಭ್ಯಗಳಿಂದ ವಂಚಿತವಾಗಿ ಉಳಿದಿವೆ. ಇಲ್ಲಿನ ಗ್ರಾಮಗಳಲ್ಲಿ ಸಾಲು ಸಾಲು ಸಮಸ್ಯೆಗಳಿಂದ ಮಲೆನಾಡಿನ ಜನರು ನರಳುತ್ತಿದ್ದಾರೆ. ಇದರಿಂದ ಅಷ್ಟಕ್ಕೂ ಈ ಬಾರಿ ಮೂಲಭೂತ ಸೌಲಭ್ಯಕ್ಕಾಗಿ ಇಲ್ಲಿನ ಗ್ರಾಮಸ್ಥರು ಬೇರೆಯ ದಾರಿ ಹಿಡಿದಿದ್ದಾರೆ. ಇದು ಕಳಸಾ ತಾಲೂಕಿನ ಕಳಸಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮುಖ್ಯ ರಸ್ತೆ. ಟಾಂಕಿಕಾಡು ಸೇರಿದಂತೆ ಹಲವು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ. ಇಲ್ಲಿನ ರಸ್ತೆಗಳು ತೀವ್ರ ಹದಗೆಟ್ಟು ಜನರ ಪ್ರಾಣಕ್ಕಾಗಿ ಕಾದು ನಿಂತಿವೆ. ಪಂಚಾಯಿತಿಗಳಿಗೆ ಎಷ್ಟೇ ಮನವಿ ಮಾಡಿದರೂ ಕೂಡ ರಸ್ತೆಗೆ ಡಾಂಬಾರು ಹಾಕದೆ ಸತಾಯಿಸುತ್ತಿದ್ದಾರೆ ಎಂದು ಇದರಿಂದ ಜನರು ಬೇಸತ್ತು ಹೋಗಿ ಜನಪ್ರತಿನಿಧಿಗಳ ವಿರುದ್ಧ ಸಿಟ್ಟನ್ನ ಹೊರಹಾಕಿದ್ದಾರೆ. ಈ ರೋಡ್ ಆಗಿ 5 ವರ್ಷ ಆಯ್ತು ನನಗೆ ಗೊತ್ತಿರಂಗೆ ಟೆಂಡರ್ ಆಗಿ ಬಾಳೆನೂರು. ನಾನೊಂದು 50 ಸರಿ AWದಲ್ಲಿ ಹೋಗಿರ್ಬೋದು. ಈಗಲೂ ಫೋನ್ ಮಾಡ್ತೇವೆ ಅವ್ರ ಹತ್ರ, ಇಲ್ಲ ಈ ತಿಂಗಳೆಲ್ಲ ಆಗುತ್ತೆ, ನಾಳೆ ಆಗುತ್ತೆ, ನಾಡ್ದಾಗುತ್ತೆ ಅಂತ ಇದ್ದಾರೆ. ಇದನ್ನೇ ಹೇಳ್ತಿದ್ದಾರೆ. ಅದೇ ನಮಗೆ ಗೊತ್ತಾಗ್ದಿದ್ದಕ್ಕೆ ನಿಮ್ಮನ್ನ ಈಗ ಯಾವುದೇ ಕೆಲಸನ ಹೇಳ್ತಾರೆ. ಇವತ್ತು ದುಡ್ಡು ರೆಡಿ, ಈಗ ಬೇರೆ ಹೇಳಿದ್ರು, ನೀವು ಇಲ್ಲಿ ಮಾತಾಡ್ತಿದ್ದಾಗ ಅಲ್ಲಿ ಮಾತಾಡ್ತಿದ್ದಾಗ ದುಡ್ಡು ರೆಡಿ ಇದೆ, ಓವರ್ ಅಪ್ ಎಲ್ಲ ಏನೋ ಬರ್ತಾ ಇದೆ ಅಂತ, ಅದು ದುಡ್ಡು ರೆಡಿ ಇಲ್ಲ ಅಂತೆ, ಅದಕ್ಕೆ ಕ್ಯಾಶ್ ಇದೆ ಅಂತ. ಆದ್ರೂ ಅವ್ನು ಮಾಡ್ತಾ ಇಲ್ಲ. ಇನ್ನು ಈ ಭಾಗದ ಜನರಿಗೆ ಕುಡಿಯೋದಕ್ಕೆ ನೀರು ಮತ್ತು ರಸ್ತೆ ಅತಿ ಅಗತ್ಯ ಇದ್ದು ಕೂಡಲೇ ಜನಪ್ರತಿನಿಧಿಗಳು ಗಮನ ಹರಿಸಬೇಕು, ಇಲ್ಲವಾದಲ್ಲಿ ಮುಂದಿನ ಚುನಾವಣೆ ಬಹಿಷ್ಕಾರ ಮಾಡುತ್ತೇವೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟವರು ಗಮನ ಹರಿಸಿ ಇವರಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯವನ್ನು ಒದಗಿಸಲಿ ಎಂಬುದೇ ನಮ್ಮ ಕಳಕಳಿ. ಭರತ್ ಬೆಟ್ಟದ ಮನೆ, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.